ನಿಮಗಿದು ಗೊತ್ತೇ 147 ಕೋಟಿ ಭಾರತೀಯರಿಗೆ ಟ್ರಾವೆಲ್ ಮಾಡಕ್ಕಂತ ಇರೋದು ಕೇವಲ ಒಂದೇ ಒಂದು ಕ್ರೂಸ್ ಶಿಪ್. ನೋಡ್ರಿ, ಕ್ರೂಸ್ ಶಿಪ್ ಇಂದ ಲೈವ್ ಗ್ಲೋಬ್ ಮ್ಯಾಪ್ ತೋರ್ಸಾಕತಿ ನೋಡ್ರಿ ನಿಮಗ. ಇಲ್ಲಿ ಅಮೆರಿಕಾ ಕಡೆ ನೋಡ್ರಿ ಎಷ್ಟೊಂದು ಶಿಪ್ ಅದಾವು, UK ಕಡೆ ನೋಡ್ರಿ ಎಷ್ಟು ಅದಾವು, ಬಟ್ ಇಂಡಿಯಾ ಒಳಗೆ ನೋಡ್ರಿ ಎಷ್ಟು ದೊಡ್ಡ ಕೋಸ್ಟ್ ಐತಿ, ಬಟ್ ಇರೋದು ಒಂದೇ ಶಿಪ್. ಯಾಕಂತ ಈ 5 ರೀಸನ್ ಹೇಳ್ತೀನಿ ನೋಡ್ರಿ. ಒಂದೇದು, ಇದು ಕ್ರೂಸ್ ಟೂರಿಸಮ್ ನಮ್ಮ ಕಲ್ಚರ್ ಒಳಗಿಲ್ಲ. ನಮಗೇನಾದ್ರೂ ರಜೆ ಸಿಕ್ತಪ್ಪ ಅಂತಂದ್ರೆ ನಾವು ಮೊದ್ಲು ಎಲ್ಲಿ ಹೋಗ್ತೀವಪ್ಪ ಅಂತ ನೋಡ್ರಿ, ಫ್ಯಾಮಿಲಿ ಎಲ್ಲ ಕರ್ಕೊಂಡು ದೇವಸ್ಥಾನಗಳಿಗೆ ಹೋಗ್ತೀವಿ ಅಥವಾ ಬೀಚ್ ಕಡೆ ಹೋಗ್ತೀವಿ, ಹೊರತು ಕ್ರೂಸ್ ಶಿಪ್ಪಿಗೆ ಹೋಗಂಗಿಲ್ಲ. ಯಾಕಪ್ಪ ಅಂದ್ರೆ ನಮ್ಮ ಕಲ್ಚರ್ನಾಗಿಲ್ಲ. ಎರಡನೇದೇನಪ್ಪ ಅಂತ ನೋಡ್ರಿ, ನಮ್ದು ಇಂಡಿಯಾ ಒಳಗ ಅಂತ ದೊಡ್ಡ ದೊಡ್ಡ ಶಿಪ್ ಬಂದ್ ನಿಂದ್ರಾಕ ಕ್ರೂಸ್ ಪೋರ್ಟ್ ಇಲ್ಲ. ಮುಂಬೈನಾಗ ಒಂದಾಗೈತಿ, ಬಟ್ ಜಾಸ್ತಿ ಪೋರ್ಟ್ಸ್ ಇಲ್ಲ. ಮೂರನೇದೇನಪ್ಪ ಅಂತ ನೋಡ್ರಿ, ಇಂಡಿಯನ್ ಓಷನ್ ಒಳಗ ನೀವು ಮನ್ಸೂನ್ ಒಳಗ ಸಿಕ್ಕಾಪಟ್ಟಿ ಜಾಸ್ತಿ ಸೈಕ್ಲೋನ್ಸ್ ಬರ್ತಾವು, ವೆದರ್ ಪ್ರಿಡಿಕ್ಟ್ ಮಾಡಂಗಿಲ್ಲ, ಅಷ್ಟು ಇಂಡಿಯನ್ ಓಷನ್ ರಫ್ ಇರ್ತೈತಿ. ನಾಲ್ಕನೇದೇನಪ್ಪ ಅಂತ ನೋಡ್ರಿ, ಈ ಶಿಪ್ ಬಂತಪ್ಪ ಅಂತಂದ್ರೆ ಇಂಡಿಯಾಕ ಅಲ್ಲಿ ಅಡ್ಡಾಡಕ ಸುತ್ತಮುತ್ತ ಐಲ್ಯಾಂಡ್ಸ್ ಇರಬೇಕು. ಅಂದ್ರೆ ಟೂರಿಸಮ್ ಜಾಸ್ತಿ ಆಗುತ್ತೆ, ಬಟ್ ಇಂಡಿಯಾ ಒಳಗ ಅಂತ ಪರಿ ಐಲ್ಯಾಂಡ್ಸು ಜಾಸ್ತಿ ಇಲ್ಲ. ಐದನೇದೇನಪ್ಪ ಅಂತ ನೋಡ್ರಿ, ನಮ್ದು ಇಂಡಿಯನ್ ಫ್ಯಾಮಿಲಿ ಎಲ್ಲ ಬಜೆಟ್ ಫ್ರೆಂಡ್ಲಿ ಇರ್ತಾರ, ಅಷ್ಟೊಂದು ರೊಕ್ಕ ಕೊಟ್ಟು ಹೋಗಕ ಅವರು ಮನಸ್ಸು ಮಾಡಂಗಿಲ್ಲ. ಸೊ ಅದ್ರ ಸಂಬಂಧ ಈ 5 ರೀಸನ್ಸ್ಗೆ ಕ್ರೂಸ್ ಇಂಡಸ್ಟ್ರಿ ಅಷ್ಟು ಬೂಮ್ ಆಗವಲ್ತು ಇಂಡಿಯಾ ಒಳಗ. ಬಟ್ ನೆಕ್ಸ್ಟ್ 10 years ಏನಾಗುತ್ತೆ ಅಂತ ನಿಮಗೆ ಏನು ಅನಿಸುತ್ತೆ ಹೇಳ್ರಿ. ಇದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹೇಳ್ಬಿಡ್ರಿ. ನಮಸ್ಕಾರ.